ಜೈ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ಗುಲಗಂಜಿ, ಕೆಂಪು ಗುಲಗಂಜಿ ನೋಡಿ, ಇದನ್ನು ಚಿನ್ನದ ತೂಕಕ್ಕೆ ಬಳಸ್ತಾ ಇದ್ರು ಅಂತ ಉಲ್ಲೇಖ ಇದೆ. ಕಾರಣ ಇಷ್ಟೇ, ಒಂದು ಗುಲಗಂಜಿಯ ಪ್ರಮಾಣ ಇನ್ನೊಂದು ಗುಲಗಂಜಿಯ ಪ್ರಮಾಣ ಒಂದೇ ಇರುತ್ತೆ, ಏನೂ ಅದರಲ್ಲಿ 1 ಮಿಲಿಯನಷ್ಟು ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಚಿನ್ನ ತೂಕ ಮಾಡಲಿಕ್ಕೆ ಬಳಸ್ತಾ ಇದ್ರು. ಸೊ ಈ ಗುಲಗಂಜಿಯ ಉಪಯೋಗ ಬಂದು ಇದನ್ನು 108 ಒಂದು ಮಾಲೆ ಧಾರಣೆ ಯಾರು ಮಾಡ್ಕೋತಾರೋ ಅವರಿಗೆ ನಿಂತು ಹೋಗಿರೋ ಕೆಲಸಗಳೆಲ್ಲ ನಡೀತಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಲಕ್ಷ್ಮೀ ಕಟಾಕ್ಷ ಕೂಡ ಅವರಿಗೆ ಒಲಿತಾಳೆ ಅಂತ ಹೇಳ್ಬಿಟ್ಟು ಇದರದ್ದು ಉಲ್ಲೇಖ ಇದೆ. ಸೊ ಇದು ಗಂಡ ಹೆಂಡತಿಗೆ ತುಂಬ ಚೆನ್ನಾಗಿ ಆಗಿಬರ್ತಕ್ಕಂಥ ಒಂದು ವನಸ್ಪತಿ ನೋಡಿ. ಗಂಡ ಹೆಂಡತಿ ಜಗಳನ ದೂರ ಮಾಡಲಿಕ್ಕೆ, ಗಂಡ ಹೆಂಡತಿನ ಒಂದು ಮಾಡಲಿಕ್ಕೆ ಈ ಗುಲಗಂಜಿನ ಬಳಸಲಾಗುತ್ತೆ. ಸೊ ಇನ್ನೂ ಕೆಲವು ತಾಂತ್ರಿಕ ಪ್ರಯೋಗಗಳಿಗೂ ಸಹ ಇದನ್ನು ಬಳಸಲಾಗುತ್ತೆ. ಆ ವಿಚಾರವನ್ನು ನಾವು ಹೇಳೋದು ಇಲ್ಲ. ಸೊ ಒಳ್ಳೆಯದಕ್ಕೆ, ಒಳ್ಳೆ ಕಾರ್ಯಕ್ಕೆ ಬಳಸ್ಕೊಳ್ಳಿ. ನಾವು ಏನು ಮಾಡ್ತೀವೋ ಅದು ನಮಗೆ ಸಿಗುತ್ತೆ. ಸೊ ಹಾಗಾಗಿಬಿಟ್ಟು ನಾವು ಯಾವತ್ತೂ ಒಳ್ಳೆ ಕಾರ್ಯಗಳಿಗೆ ಇದನ್ನು ಬಳಸ್ಕೋಬೇಕಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಸೊ ಈ ಗುಲಗಂಜಿಯನ್ನು ಯಾರು ಧಾರಣೆಯನ್ನು ಮಾಡ್ಕೋತಾರೋ ಅವರಿಗೆ ದುಡ್ಡಿನ ಸಮಸ್ಯೆ ಇರೋದಿಲ್ಲ. ಅವರು ಸಂಪೂರ್ಣ ಲಕ್ಷ್ಮೀ ಕಟಾಕ್ಷದಲ್ಲಿ ಬಿಡ್ತಾರೆ ಅಂತೇಳ್ಬಿಟ್ಟು ಒಂದು ಉಲ್ಲೇಖ ಇದೆ. ಸೊ ಹಾಗಾಗಿ ಎಲ್ಲರೂ ಬಳಸ್ಕೊಳ್ಳಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ಹಾಗೂ ಈ ನೋಡಿ, ಎಲೆಗಳಲ್ಲಿ ವಿಷ ಇರೋದಿಲ್ಲ, ಬೀಜದಲ್ಲಿ ಮಾತ್ರ ವಿಷ. ಯಾರು ಮಕ್ಕಳ ಕೈ ಸಿಗದ ಹಾಗೆ ನೋಡ್ಕೋಬೇಕು. ಶುಭವಾಗಲಿ.